ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸರ್ಜಿಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಗಳೂರಾಗ ಮಾರ್ಕೆಟ್ ರೇಟ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಊರಲ್ಲಿ ನಮ್ಮ ನನ್ನ ಮಗ ತೊಗೊಂಡೊಯ್ದು ಬೆಂಗಳೂರಿಗೆ ಫೋನ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟಾಗಿದೆ ರೇಟ್ ಅಂತ ಕೇಳೋಣ. ಸರಿನಾ ವೀಕ್ಷಕರೇ? ಸರಿಪ್ಪ, ಇವತ್ತು ಮಾರ್ಕೆಟ್ ರೇಟ್ ಏನೇನಾಯ್ತು ತೊಗೊಂಬ್ರೆ? 3,000 ಲಾಸ್ಟ್ ಅಣ್ಣ ಬೆಂಗಳೂರು. ಮೀಡಿಯಮ್ ಎಷ್ಟು ಮಾರೈತಿ? ಮೀಡಿಯಮ್ ಎಷ್ಟು ಮಾರೈತಿ? ಒಂದೇ ಐಟಮ್ 3,000 2600 ಮಟ ಆಗ್ಯಾವ. 2400 ಇದ್ದು 3,000 ಮಟ. ಮೀಡಿಯಮ್ ಎರಡನೇ ಸೈಜ್ 22 ಇದ್ದು 23 ಇದ್ದು 1800 ಮಟ ಆಗ್ಯಾವ. ಮೂರನೇ ಐಟಮ್ 1600 ಹಿಡಿದು 1000 ಮಟ ಆಗ್ಯಾವ. 800 900 ಪರವಾಗಿಲ್ಲ 600 ಮಟ ಆಗ್ಯಾವ. ಆಯ್ತು ಅದಕ್ಕೆ ಕೇಳಕ್ಕಂತ ಫೋನ್ ಮಾಡಿದೆ. ಎಲ್ಲ ಅಂಗಡಿಯಾಗ ಅಷ್ಟಾಗಿವಲ್ಲ? ಆಯ್ತು ಅಪ್ಪ. ಎಷ್ಟು ಒಂದು ಇದು ಟೋಟಲ್ ಪೀಸೆ? 42 ಪೀಸ್ ತೊಗೊಂಡಿದ್ದೆ. ಪರವಾಗಿಲ್ಲ, ಚಲೋ ಆಯ್ತು. ಆಯ್ತು, ಇಡ್ಲಾ? ನೋಡಿದ್ರಲ್ಲ ರೈತ ಬಾಂಧವರೇ, ಇವತ್ತು ಏನಪ್ಪ ಅಂತಂದ್ರೆ 3,000 ರೂಪಾಯಿವರೆಗೂ ದೊಡ್ಡ ಗಡ್ಡಿ ಮಾರ್ಯಾವ. ಮತ್ತು ಮೀಡಿಯಮ್ ಇರೋದು 2,600 2,700ವರೆಗೂ ಆಗೈತಿ. ಮತ್ತು ಇನ್ನೊಂದು ಸಣ್ಣದು 2,000ವರೆಗೂ ಆಗೈತಿ. ಚಲೋ ಆಗೈತೆ ಅಂತ ಹೇಳಿದ್ರು. ಇನ್ನೊಂದು ಏನಪ್ಪ ಅಂತಂದ್ರೆ, ಈ ರೇಟ್ ಎಲ್ಲಿವರೆಗೆ ಇರ್ತೈತೆ ಅಂತ ಇನ್ನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈ ರೇಟ್ ಇದೇ ರೇಟು ಇವತ್ತಿರ್ಬೋದು, ನಾಳೆ ಇರ್ಬೋದು, ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಡೈಲಿ 570 ಗಾಡಿ ಎಕ್ಸ್ಪೋರ್ಟ್, ಅಂದರೆ 570 ಗಾಡಿಗೆ ಅಷ್ಟೇ ಪರ್ಮಿಷನ್ ಕೊಡ್ತಾಯಿದ್ದಾರೆ ಅಲ್ಲಿ. ಎಲ್ಲಿ ಬಾಂಗ್ಲಾದೇಶದಲ್ಲಿ ಡೈಲಿ 570 ಗಾಡಿ ಹೋಗ್ತದವ. ಹೋಗಿ ಅಲ್ಲಿ ಅನ್ಲೋಡ್ ಮಾಡಿಬಿಟ್ಟು ಬರೋಕ್ಕೊಂದು ಬಾಂಗ್ಲಾದೇಶ ಪರ್ಮಿಟ್ ಕೊಟ್ಟಿದ್ದಾರೆ, ರಫ್ತಿನ ಒಂದು ಪರ್ಮಿಟ್ ಕೊಟ್ಟಿದ್ದಾರೆ ಹೋಗಿ ಬರೋಕ್ಕೆ. ಅದಕ್ಕೆ ಹೇಳೋದು ರೈತ ಬಂದವರೇ, ತಮಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಈರುಳ್ಳಿನ ಮಾರ್ಕೆಟಿಗೆ ಕಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಬೆಂಗಳೂರಾಗ ಇಷ್ಟ ಅಂತ ಆಗೈತಿ. ಬೆಂಗಳೂರು ಇಷ್ಟ ಆದರೆ ಆಲ್ಮೋಸ್ಟ್ ಮತ್ತು ಮೈಸೂರು ಅಷ್ಟೇ ಇರ್ತೈತಿ, ದಾವಣಗೆರೆ ಅಷ್ಟೇ ಇರ್ತೈತಿ. ಏನಪ್ಪ ಅಂತಂದ್ರೆ ಒಂದು 100-200 ರೂಪಾಯಿ ಅಷ್ಟೇ ಕಡಿಮೆ ಇರ್ತೈತಿ ನನಗೆ ಅನ್ಸ್ಬಿಟ್ಟು. ಮೈಸೂರಲ್ಲಿ, ಬೆಂಗಳೂರಲ್ಲಿ ಮತ್ತು ಬೆಳಗಾವಲ್ಲಿ, ಗದಗ ತುಂಬ ಕಡಿಮೆ ಐತಿ. ದೊಡ್ಡ ಗಡ್ಡಿ ಬೆಂಗಳೂರಾಗ 3,000 ಮಾರಿದ್ರೆ ಗದಗ 2,500, ಲಾಸ್ಟ್ 2,500 2,600ವರೆಗೂ ಮಾರ್ತದೆ. ಸರಿನಾ? ಅದಕ್ಕೋಸ್ಕರ ಹೇಳೋದು, ಏನಪ್ಪ ಅಂದ್ರೆ ಜಾಸ್ತಿ ಇದ್ವಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಕ್ಯಾಂಟ್ರಲ್ಲಿ ತೊಗೊಂಡೋದ್ರೆ ಒಂದು ಪೀಸಿಗೆ ಏನಿಲ್ಲಂದ್ರೆ 90 ರೂಪಾಯಿ ಬರ್ತೈತಿ. ಮತ್ತು ಟಾಟಾ AC ಮತ್ತು ಇಂಟ್ರಾ ಗಾಡಿ ಆದಪ್ಪ ಒಂದು ಪೀಸಿಗೆ 140ವರೆಗೂ ಬರ್ತೈತಿ. ನೋಡಿ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಮಾರಾಟ ಮಾಡ್ಬೋದು. ಆಲ್ಮೋಸ್ಟ್ ಆಲು ಬೆಂಗಳೂರು ತೊಗೊಂಡೋದ್ರೆ ಒಂದು ಉತ್ತಮ ಅಂತ ನನ್ನೊಂದು ಅನಿಸಿಕೆ. ಯಾಕಂದ್ರೆ ಗದಗ ತುಂಬ ಕಡಿಮೆ ಐತಿ ರೇಟು. ಗದಗ 2,600 ಮಾರ್ತಾಯಿದೆ, 2,600 2,700. ಮತ್ತು ಕಮಿಷನ್ ಕೊಡ್ಬೇಕು ಅವ್ರಿಗೆ. ಇಲ್ಲಿ ರೈತರ ಕಡೆ ಇಸ್ಕೊಂತಾರೆ ಮತ್ತು ಆ ಕಡೆ ಎರಡು ಕಡೆ ಹೋಗುತ್ತೆ. ನೋಡಿ ನಿಮ್ಮ ಅನುಕೂಲ ಯಾವುದಾಗುತ್ತಾ ನೀವು ಕೊಡ್ಬೋದು ಅಂತ ಒಂದು ಅನಿಸಿಕೆ ಇದೆ. ಇಷ್ಟಂತಿದೆ. ಇವತ್ತು 3,000ವರೆಗೆ ಮಾರೈತಿ ಬೆಂಗಳೂರು ರೇಟು. ಈ ರೇಟು ನಾಳೆ ಇರ್ತೋ ಗೊತ್ತಿಲ್ಲ. ಯಾಕಂದ್ರೆ ಡೈಲಿ 570 ಗಾಡಿ ಬಾಂಗ್ಲಾದೇಶ ಹೋಗ್ತಾಯಿದೆ. ಅಲ್ಲಿ ಮತ್ತು ಇಷ್ಟೇ ಕಳಿಸ್ಬೇಕಂತಂದು ಟೋಟಲಿ ಹೇಳಿದ್ನಲ್ಲಿ ನಿಮಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದು ಹೋದ ವೀಡಿಯೋದಲ್ಲಿ ಹೇಳಿದ್ದೆ. ಇಷ್ಟು ಎಕ್ಸ್ಪೋರ್ಟ್ ಇದೆ, ಇಷ್ಟು ಟನ್ ಎಕ್ಸ್ಪೋರ್ಟ್ ಮಾಡ್ಬೇಕನ್ನೋದಿತ್ತು. ಅದು ಮುಕ್ತಾಯಕ್ಕೆ ಬಂದೈತೆ ಅನ್ನೋ ಗೊತ್ತಿಲ್ಲ ನಮಗೂ ಕೂಡ. ಸರಿನಾ ರೈತ ಬಂದವರೇ? ಯಾರಾದರೂ ನಿಮ್ಮ ಸ್ನೇಹಿತರು ಯಾರೇ ಇರಲಿ ಅವರಿಗೆ ಸ್ವಲ್ಪ ಈ ಒಂದು ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ. ಸರಿನಾ ರೈತ ಬಂದವರೇ? ಅಷ್ಟು ಬೇಗ ಶೇರ್ ಮಾಡಿ ಒಂದು ಒಳ್ಳೆ ಮಾಹಿತಿ ಕೊಡಿ, ಅವ್ರಿಗೂ ಒಂದು ಒಳ್ಳೆ ಮಾಹಿತಿ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸರಿನಾ ರೈತ ಬಂದವರೇ? ಮತ್ತು ಇದೇ ರೀತಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇವತ್ತು ಮಧ್ಯಾಹ್ನ ಹಾಕಬೇಕಿತ್ತು ವಿಡಿಯೋ. ನಾನು ಯಾವುದೋ ಒಂದು ಕೆಲಸದ ಕಾರಣಾಂತರದಿಂದ ಹಾಕೋಕ್ಕಾಗಿಲ್ಲ. ನಿನ್ನೇನು ಅಷ್ಟೇ ಆಗಿದೆ ರೇಟು. 16, ನಿನ್ನೇನು ಅಷ್ಟೇ ಆಯಿತು, ಇವತ್ತು 17 ಅಷ್ಟೇ ಆಗಿದೆ ರೇಟು. ಲೇಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾವ ಟೈಮಿಗೆ ಪರ್ಮಿಷನ್ ಮತ್ತು ರಫ್ತನ್ನು ರದ್ದು ಮಾಡ್ತಾರೆ ಗೊತ್ತಿಲ್ಲ. ಇವಾಗ ರಫ್ತು ಮುಕ್ತವಾಗಿದೆ. ಮೊದಲ 20% ಕಟ್ಟಬೇಕಾಗಿತ್ತು, ಇವಾಗ ರಫ್ತು ಮುಕ್ತ ಮಾಡೈತಿ. ಯಾವ ಟೈಮ್ ಬಂದ್ ಮಾಡ್ತಾರೆ ಗೊತ್ತಿಲ್ಲ. ಆದಷ್ಟು ಬೇಗ ರೈತ ಬಾಂಧವರು ಕಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸರಿನಾ? ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.